ಅಡವುಗಳು. ಭರತನಾಟ್ಯದಲ್ಲಿ ಅಡವುಗಳನ್ನು ನೀವೆಲ್ಲ ಈಗಾಗಲೇ ಅಭ್ಯಾಸ ಮಾಡ್ತಾ ಇದ್ದೀರಾ. ಹಾಗಾದರೆ ಅಡವುಗಳೆಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅಡವು ಎಂಬ ಶಬ್ದವು ಆಡು, ಅಡುಗು ಎಂಬ ಶಬ್ದದಿಂದ ಬಂದಿರಬೇಕೆಂದು ಅಭಿಪ್ರಾಯಪಡುತ್ತಾರೆ. ಅಡೈಯೈ, ಅಡೈವು ಎಂಬ ಶಬ್ದಗಳು ಬಳಕೆಯಲ್ಲಿವೆ. ಇವುಗಳಿಗೆ ನರ್ತಿಸು, ಹೆಜ್ಜೆ ಎಂಬ ಅರ್ಥಗಳಿವೆ. ಅಂದರೆ ಅಡವು ಎಂದರೆ ತಾಳಲಯಗಳಿಂದ ಕೂಡಿದ ಅಂಗಾಂಗಗಳ ಕ್ರಮಬದ್ಧ ಹಾಗೂ ಮನೋಹರ ಚಲನೆ. ಇದನ್ನು ನಾವು ಅಡವು ಅಂಥೇಳಿ ತಿಳ್ಕೊಳ್ಬೋದಾಗಿದೆ. ಈಗ ಯಾವುದೇ ಶಾಸ್ತ್ರೀಯ ನೃತ್ಯವಿರಲಿ, ಅದಕ್ಕೆ 3 ಅಂಗಗಳಿವೆ. ಶಾಸ್ತ್ರೀಯ ನೃತ್ಯದ 3 ಅಂಗಗಳಿವೆ. ಅದು ಯಾವುದಂತಂದರೆ ನೃತ್ಯ ಹಾಗೂ ನಾಟ್ಯ ಅಂಥೇಳಿ. ಅಂದರೆ ಇಲ್ಲಿ ವಿದ್ಯಾರ್ಥಿಯು ಮೊದಲು ನೃತ್ಯ ವಿಭಾಗವನ್ನು, ನಂತರ ನೃತ್ಯವನ್ನು, ನಂತರ ಅಂದರೆ ಕೊನೆಯದಾಗಿ ನಾಟ್ಯವನ್ನು ಕಲೀಲಿಕ್ಕೆ ಪ್ರಾರಂಭಿಸ್ತಾನೆ. ಅಂದರೆ ಮೊದಲು ಕಲಿಯುವುದು ನೃತ್ಯ. ನೃತ್ಯ ಅಂದ್ರೇನು? ನೃತ್ಯ ಅಂದರೆ ಯಾವುದೇ ರಸಭಾವಗಳಿಲ್ಲದ ಅಂಗಾಂಗಗಳ ಚಲನೆಗಳ ಹಾಗೂ ತಾಳಬದ್ಧ ವಿನ್ಯಾಸಗಳನ್ನು ನೃತ್ಯ ಅಂತ ಕರೆದಿದ್ದಾರೆ. ಇನ್ನೊಮ್ಮೆ, ರಸಭಾವಗಳು ಯಾವುದೇ ಇಲ್ಲದೆ ಕೇವಲ ಅಂಗಾಂಗಗಳ ಚಲನೆ ಅಂದರೆ ತಾಳಬದ್ಧ ಅಥವಾ ಲಯಬದ್ಧವಾದಂತಹ ಚಲನೆಯನ್ನು ನೃತ್ಯ ಅಂತ ಕರೆದಿದ್ದಾರೆ. ಇಲ್ಲಿ ನೀವು ಅಡವುಗಳು ಬರುತ್ತಲ್ವ, ಈ ಅಡವುಗಳು ನೃತ್ಯ ಭಾಗಕ್ಕೆ ಸೇರಿವೆ. ಇಲ್ಲಿ ಯಾವುದೇ ಶಾಸ್ತ್ರೀಯ ನೃತ್ಯಕ್ಕೆ ಅಥವಾ ಭರತನಾಟ್ಯಕ್ಕೆ ತೆಗೆದುಕೊಂಡ್ರೆ ಶಿಸ್ತು ತುಂಬ ಮುಖ್ಯ. ಅಂದರೆ ಭರತನಾಟ್ಯ ಕಲಿಕೆಗೆ ಶಿಸ್ತು ಮತ್ತು ನಿಯಮ ಮುಖ್ಯ. ಅಂದರೆ ಯಾವುದೇ ಶಾಸ್ತ್ರೀಯ ನೃತ್ಯವಿರಲಿ, ಅದಕ್ಕೆ ತನ್ನದೇ ಆದಂಥ ಒಂದು ಚೌಕಟ್ಟಿದೆ, ಎಲ್ಲೆ ಇದೆ. ಹಾಗಾಗಿ ಅದಕ್ಕೆ ಶಿಸ್ತು ಮುಖ್ಯ. ಆ ಚೌಕಟ್ಟನ್ನು ಅಥವಾ ಅದರ ಎಲ್ಲೆಯನ್ನು ಮೀರಿ ಹೋಗಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅಡವುಗಳಿಗೆ 4 ಲಕ್ಷಣಗಳನ್ನು ನಾವು ನೋಡ್ಬೋದಾಗಿದೆ. ಒಂದು ಸ್ಥಾನಕ, ಆಮೇಲೆ ನೃತ್ಯ ಹಸ್ತ, ಹಸ್ತಕ್ಷೇತ್ರ ಮತ್ತು ಚಾರಿ. ಅಂದರೆ ಈ ನೃತ್ಯ ಹಸ್ತದಲ್ಲಿ 13 ನೃತ್ಯ ಹಸ್ತಗಳನ್ನು ಹಾಗೂ 4 ಹಸ್ತಸ್ಥಾನಗಳನ್ನು ಹಾಗೂ 5 ಸ್ಥಾನಕಗಳನ್ನು ನಾವು ಅರಿತಿರಬೇಕು. ಈ ಎಲ್ಲ ಅಂಶಗಳನ್ನು ಅಂಗಶುದ್ಧಿಯಿಂದ ಮಾಡಬೇಕು. ಅಂದರೆ ನಿಯಮಾನುಸಾರ ಶಿಸ್ತಿನಿಂದ ಟೋಟಲಿ ಅಂಗಶುದ್ಧಿಯಿಂದ ಈ ಅಡವುಗಳನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ 10 ಅಡವುಗಳನ್ನು ನಾವು ಗುರುತಿಸ್ಬೋದು. ಅಂದರೆ ದಶವಿಧ ಅಡವುಗಳು ಅಂತ ಕರೀತಾರೆ. ಅವುಗಳಲ್ಲಿ ತಟ್ಟಡವು, ಮೆಟ್ಟಡವು, ನಾಟ್ಟಡವು, ಕುದಿತ ತಟ್ಟಡವು, ಕುದಿತ ಮೆಟ್ಟಡವು, ತಟ್ಟು ಮೆಟ್ಟು ಅಡವು, ಜಾರಡವು, ಮಂಡಿ ಅಡವು, ರಂಗ ಪರಿಕ್ರಮಣ ಅಡವು ಹಾಗೂ ತೀರ್ಮಾನ ಅಡವು. ಪ್ರತಿಯೊಂದು ಅಡವಿನಲ್ಲೂ 10 ರಿಂದ 12 ರೀತಿಯ ವಿನ್ಯಾಸಗಳನ್ನು ನಾವು ಗುರುತಿಸಬಹುದಾಗಿದೆ. ಒಟ್ಟಾರೆಯಾಗಿ ಅಡವುಗಳು ಅನ್ನುವುದು ಭರತನಾಟ್ಯದ ಪ್ರಾರಂಭದಲ್ಲಿ ಅಂದರೆ ಈ 3 ಅಂಗಗಳಲ್ಲಿ ನೃತ್ಯ ಭಾಗಕ್ಕೆ ಸೇರಿದ್ದು ಅಡವುಗಳಾಗಿವೆ. ಅಂದರೆ ಇದು ಮುಂದುವರಿದು ಈ ಅಭಿನಯದಲ್ಲಿ ಚತುರ್ವಿಧ ಅಭಿನಯ ಅಂತ ಬರುತ್ತೆ. ಅದರೊಳಗಡೆ ಆಂಗಿಕಾಭಿನಯ ಅಂದರೆ ನಮ್ಮ ದೇಹದ ಭಾಗಗಳ ಚಲನೆಗಳ ಮುಖಾಂತರ ಅಭಿನಯವನ್ನು ತೋರಿಸುವುದು. ಆ ಒಂದು ಭಾಗ ಇದಾಗಿದೆ.